ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 21ನೇ ಪ್ರಶ್ನೆ, ಆಧಾರಗಳು ಎನ್ನುವಂತಹ ಚಾಪ್ಟರ್. ಭಾರತದ ಇತಿಹಾಸ ರಚಿಸಲು ಸಾಹಿತ್ಯಗಳು ಹೇಗೆ ಪೂರಕವಾಗಿವೆ? ಸಾಹಿತ್ಯದಲ್ಲಿ ಎರಡು ಪ್ರಕಾರ ಇದೆ ಅಲ್ವಾ? ಒಂದು ದೇಶಿ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಹೇಗೆ ಪೂರಕವಾಗಿವೆ? ಲಿಖಿತ ರೂಪದ ಸಾಹಿತ್ಯವನ್ನು ದೇಶಿ ಮತ್ತು ವಿದೇಶಿ ಸಾಹಿತ್ಯ ಎಂಬುದಾಗಿ ವಿಂಗಡಿಸಲಾಗಿದೆ. ನಿಮಗೆ ಗೊತ್ತಿರೋ ಹಾಗೆ ಆಯಾ ಕಾಲಘಟ್ಟದ ಚರಿತ್ರೆಯನ್ನ ಇವು ಬಿಂಬಿಸುತ್ತವೆ. ಇತಿಹಾಸಕಾರರಿಗೆ ಐತಿಹಾಸಿಕ ಮಾಹಿತಿ ವಿಶ್ಲೇಷಣೆಗೆ ಇದು ಸಹಕಾರಿಯಾಗಿದೆ. ಸೊ ಒಂದು ಶಾಸನ ಅಥವಾ ಒಂದು ಸಾಹಿತ್ಯ ದೊರೆತಾಗ ಅದನ್ನು ಅಧ್ಯಯನ ಮಾಡಿ ಮಾಹಿತಿ ವಿಶ್ಲೇಷಣೆ ಮಾಡುವುದಕ್ಕೆ ಸಹಕಾರಿಯಾಗಿದೆ. ದೇಶೀಯ ಸಾಹಿತ್ಯ ರಚಿಸುವಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ, ಹಾಲನ ಗಾಥಾ ಸಪ್ತಶತಿ, ಬಾಣಭಟ್ಟನ ಹರ್ಷಚರಿತ್ರೆ, ಪಂಪನ ವಿಕ್ರಮಾರ್ಜುನ ವಿಜಯ, ಬೌದ್ಧ ತ್ರಿಪಿಟಕಗಳು ಮತ್ತು ಶ್ರೀ ವಿಜಯನ ಕವಿರಾಜ ಮಾರ್ಗ ಸಹಕಾರಿಯಾಗಿವೆ. ಹಾಗೆಯೇ ವಿದೇಶಿ ಸಾಹಿತ್ಯದಲ್ಲಿ ಬಂದ್ರೆ ಮೆಗಾಸ್ತನಿಸ್ ಬರೆದಿರುವಂತಹ ಇಂಡಿಕಾ, ಹ್ಯುಯನ್ ಸಾಂಗ್ ಅನ್ನು ಬರೆದಿರುವಂತಹ ಸಿಯುಕಿ, ಇವು ಸಾಕಷ್ಟು ಮಾಹಿತಿಯನ್ನ ಇತಿಹಾಸದ ಬಗ್ಗೆ ನಮಗೆ ಒದಗಿಸಿಕೊಡ್ತವೆ. ಟಾಲೆಮಿ ಬರೆದಂತಹ ಜಿಯೋಗ್ರಫಿ, ಸಿಲೋನಿನ ದೀಪವಂಶ, ಮಹಾವಂಶ ಇತ್ಯಾದಿ ಕೃತಿಗಳನ್ನು ಕೂಡ ಈ ಒಂದು ಘಟ್ಟದಲ್ಲಿ ಹೆಸರಿಸಬಹುದು. ಅದೇ ರೀತಿ ಸಾಹಿತ್ಯಗಳು ಆಯಾ ಕಾಲದ ಇತಿಹಾಸ ರಚಿಸುವಲ್ಲಿ ರಾಜವಂಶಗಳು, ರಾಜರು, ಅವರ ಸಾಧನೆ ಮತ್ತು ಅಂದಿನ ಮಾಹಿತಿಯ ಬಗ್ಗೆ ಮಾಹಿತಿಯನ್ನ, ಅಂದಿನ ಒಂದು ಆಡಳಿತ ಹಾಗೂ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಮಾಹಿತಿಯನ್ನ ನಮಗೆ ತಿಳಿಸಿ ಕೊಡುತ್ತವೆ. ಏನಾ? ಈ ರೀತಿ ಭಾರತದ ಇತಿಹಾಸವನ್ನ ರಚಿಸಲು ಸಾಹಿತ್ಯಗಳು ಪೂರಕವಾಗಿವೆ. ಓಕೆ, ಥ್ಯಾಂಕ್ ಯು.